ಓಂ ಗಂ ಗಣಪತಿ ನಮೋ ಶ್ರೀ ಗುರುಭ್ಯೋ ನಮೋ ಶ್ರೀ ಕುಲದೇವತಾಯ ನಮಃ. ನಮಸ್ಕಾರ ವೀಕ್ಷಕರೇ. ನಾಗರ ಪಂಚಮಿ ಆಗಸ್ಟ್ 17 ಸಿಂಹ ಸಂಕ್ರಮದಂದು ಬರ್ತಾ ಇದೆ. ಸೊ ಕಣ್ಣಿಗೆ ಕಾಣುವ ದೇವರು ಅದು ನಾಗದೇವರು. ನಾವು ಇವತ್ತು ನೋಡಿದ್ರೆ ನಾಗದೋಷದಿಂದ ತುಂಬಾ ಸಮಸ್ಯೆಗಳನ್ನು ಬಂದವರಿದ್ದಾರೆ. ಜಾತಕದಲ್ಲಿ ನೋಡ್ಬೇಕು, ನಾಗದೋಷ ಅಥವಾ ಸರ್ಪದೋಷ ಇರ್ಬೋದು. ಸೊ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನಂದ್ರೆ ನಾಗರ ಪಂಚಮಿ ಮತ್ತು ಕೆಲವೊಂದು ಮಂತ್ರಗಳನ್ನ ಕೆಲವೊಂದು ತಂತ್ರಗಳನ್ನು ಮಾಡಿದರೆ, ನಂಬಿಕೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗ್ತಕ್ಕಂಥ. ಪಂಚಮಿ ತಿಥಿ ಯಾವಾಗ ಬರ್ತದೆ? ಶ್ರಾವಣ ಮಾಸದಲ್ಲಿ ಇವತ್ತು ಬಂದಿದೆ ಪಂಚಮಿ ತಿಥಿ 17ಗೆ. ಸೊ ಆವತ್ತು ನಾಗರ ಪಂಚಮಿ ಹಬ್ಬ. ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾಗದೇವರನ್ನು ಪೂಜೆ ಮಾಡ್ತಾರೆ. ಈ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕಡೆ ಎಲ್ಲ ಬಂದ್ರೆ ಕುಟುಂಬದ್ದು ನಾಗದೇವರು ಅಂತ, ಮೂಲ ನಾಗ ಅಂತ ಒಂದಿರ್ತದೆ, ಅಲ್ಲಿ ಹೋಗಿ ಎಲ್ಲ ಪ್ರಾರ್ಥನೆ ಮಾಡ್ತಕ್ಕಂಥ ನಿಯಮಗಳಿದೆ. ಮತ್ತೆ ಬೇರೆ ಎಲ್ಲ ನಾವು ಉತ್ತರ ಕನ್ನಡದಲ್ಲಿ ನೋಡಿದ್ರೆ ಅವರೆಲ್ಲ ಅದನ್ನೊಂದು ಹಬ್ಬದ ರೀತಿ ವಾತಾವರಣ, ಅವರೇ ಹಾಲನ್ನ ಹಾಕಿ ಹುತ್ತಕ್ಕೆ ಹಾಲನ್ನೆಲ್ಲ ಹಾಕಿ ಸೊ ಆ ರೀತಿ ಪೂಜೆ ಕೂಡ ಮಾಡುವವರಿದ್ದಾರೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಅರ್ಚಕರು ಬಂದದಕ್ಕೆ ಪೂಜೆಯನ್ನ ಮಾಡ್ತಾರೆ, ಪುರೋಹಿತರು ಬಂದು ಪೂಜೆಯನ್ನ ಮಾಡ್ತಾರೆ. ಸೊ ನಾಗರ ಪಂಚಮಿ ಅಂದು ನಾವು ಯಾವ ಮಂತ್ರವನ್ನೀಗ, ನಾಗ ಅಂದ್ರೆ ಇಡೀ ಭೂಮಂಡಲಕ್ಕೆ ಒಡೆಯವನು, ಭೂಮಿಗೆ ಒಡೆಯವನು ನಾಗ. ಸೊ ಯಾರೆಲ್ಲ ಜಾತಕದಲ್ಲಿ ರಾಹು ಕೇತುಗಳು ವೀಕ್ ಇರ್ತಾರೆ, ಅಂದ್ರೆ ಅಷ್ಟಮ ಭಾವದಲ್ಲೆಲ್ಲ ರಾಹು ಎಲ್ಲ ಇದ್ದರೆ, ಅಥವಾ ಬೇರೆ ನಿಮ್ಮ ಜಾತಕದಲ್ಲಿ ನೋಡ್ಬೇಕು ವ್ಯಯಭಾವದಲ್ಲೋ ಎಲ್ಲೋ ರಾಹು ಕೇತುಗಳಲ್ಲಿ ಇದ್ದರೆ ಚರ್ಮದ ಸಮಸ್ಯೆಯನ್ನು ಖಂಡಿತವಾಗೂ ಕೊಡ್ತಾರೆ. ಸೊ ಚರ್ಮದ ಸಮಸ್ಯೆ ಇರ್ಬೋದು. ಏನ್ ಇದಕ್ಕೆ ತಂತ್ರ ನೋಡಿ, ಹುತ್ತದ ಮಣ್ಣನ್ನು ತಗೊಂಡು ಬನ್ನಿ. ಹುತ್ತ ಅಂದ್ರೆ ಹುತ್ತಕ್ಕೆ ಕೈ ಹಾಕ್ಬೇಡಿ, ಹುತ್ತದ ಕೆಳಗಿರ್ತಕ್ಕಂತಹ ಸ್ವಲ್ಪ ಮಣ್ಣನ್ನು ತಗೊಂಡು ಬಂದು ನೀವು ಸ್ನಾನದ ನೀರಿಗೆ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಸ್ನಾನ ಮಾಡಿದ್ರೆ ಕೂಡ ನಿಮ್ಮ ಚರ್ಮದ ಸಮಸ್ಯೆ ಅಂದ್ರೆ ಸ್ವಲ್ಪ ಈಚಿಂಗ್ ಬರ್ತಕ್ಕಂಥದ್ದು, ತುರಿಕೆ ಬರ್ತಕ್ಕಂಥ ಸಮಸ್ಯೆಗಳಲ್ಲಿದ್ರೆ ಅದು ನಿಮ್ಗೆ ನಿವಾರಣೆ ಖಂಡಿತವಾಗ್ಲೂ ಆಗ್ತಕ್ಕಂಥದ್ದು. ಸೊ ಇದೊಂದು ಪ್ರಯೋಗವನ್ನು ಮಾಡ್ಬೋದು. ಮತ್ತೆ ಮುಖ್ಯವಾಗಿ ಆವತ್ತಿನಿಂದ ಪಂಚಮಿ ತಿಥಿ ಅಂದ್ರೆ ನಾಗರ ಪಂಚಮಿ ಅವತ್ತು ನಿಮ್ಮೆಲ್ಲ ಆರೋಗ್ಯದ ಸಮಸ್ಯೆಗಳು, ಹಣದ ಸಮಸ್ಯೆ ಇರ್ಬೋದು, ಎಲ್ಲದಕ್ಕೂ ಮಂತ್ರವನ್ನ ಹೇಳಿದೆ. ಯಾವ ಮಂತ್ರ ನಿಮಗೆ ಗೊತ್ತಿರ್ತಕ್ಕಂಥ ನಾಗದೇವರ ಯಾವ ಮಂತ್ರ? ಶರವಣ ಭವ, ಸುಬ್ರಹ್ಮಣ್ಯಾಯ ನಮಃ, ಈ ರೀತಿಯ ಮಂತ್ರಗಳನ್ನು ಕೂಡ ಪಠಿಸ್ಬೋದು. ನಾನಿವತ್ತೊಂದು ಒಂದು ಅದ್ಭುತವಾದ ತುಂಬಾ ಪವರ್ಫುಲ್ ಮಂತ್ರವನ್ನ ಕೊಡ್ತೇನೆ ನೋಡಿ. ಡಿಸ್ಪ್ಲೇಯಲ್ಲಿ ಬರ್ತಾ ಇದೆ ಮಂತ್ರನ, ಅದು ಮಂತ್ರವನ್ನ ಬರೆದಿಟ್ಕೊಳ್ಳಿ. ಆವತ್ತಿನ ದಿನ ನೀವು ಪಠನೆ ಮಾಡಬಹುದು. ಆವತ್ತು ಬೆಳಿಗ್ಗೆಯಿಂದ ರಾತ್ರಿ ತನಕ ನೀವು ಆ ಮಂತ್ರವನ್ನ ಪಠನೆ ಮಾಡಬಹುದು. ಕೂತು ಬೇಕಾದ್ರೂ ಮಾಡ್ಬೋದು ಅಥವಾ ಓಡಾಡ್ತಾ ಬೇಕಾದ್ರೂ ಮಾಡ್ಬೋದು. ನಿಮ್ಗೆ ಸಮಯ ಇದ್ದವರು ಕೂತೆ ಮಂತ್ರವನ್ನ ಹೇಳಿ. ಯಾವ ಮಂತ್ರ? ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಾಂಬಲಂ ಶಂಖಫಲ ಧೃತರಾಷ್ಟ್ರ ತಕ್ಷಕನ್ ಕಾಲಿಯನ್ ನಮಃ. ಅನಂತಂ ವಾಸುಕಿಂ ಪದ್ಮನಾಭಂಚ ಕಾಂಬಲಂ ಶಂಖಫಲ ಧೃತರಾಷ್ಟ್ರ ತಕ್ಷಕನ್ ಕಾಲಿಯನ್ ನಮಃ ಹೇಳಿ ಬರ್ತಾ ಇದೆ. ಈ ಮಂತ್ರವನ್ನ ಅಂದ್ರೆ ಇದು ನಾಗನಿಗೆ ಸಂಬಂಧಪಟ್ಟಂತ ಒಂದು ಮಂತ್ರ. ತುಂಬಾ ಎನರ್ಜಿ ಇರ್ತದೆ. ಆವತ್ತಿನ ದಿನ ಇದನ್ನು ಡೈಲಿ ಪಠಿಸ್ಕೊಡಕ್ಕಿಲ್ಲದೆ ಖಂಡಿತವಾಗ್ಲೂ ಡೈಲಿ ಪಠನೆ ಮಾಡಬಹುದು. ಮುಖ್ಯವಾಗಿ ನೀವು ನಾಗರ ಪಂಚಮಿ ಅಂದು ನೀವು ಪ್ರಾರಂಭವನ್ನ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತಕ್ಕಂಥದ್ದು ನಿಮ್ಗೆ. ಸೊ ಇದಿಷ್ಟು ನಾಗರ ಪಂಚಮಿಯ ವಿಶೇಷತೆ. ಮುಂದಿನ ವಿಡಿಯೋ ಜೊತೆ ಬರ್ತೇನೆ. ನಮಸ್ಕಾರ.